ಗುಡಿಸೈಕೆ ಸೋಡಿಯಂ ಲೈಟ್ ಕೇಳ್ತಾ ಇದ್ದಾರೆ. ಥೂ ಅಲ್ಲಿ ಎಲ್ಲಿ ಬಂದಿದ್ದೇನೋ, ಥೂ ಅಲ್ಲಿ ಎಲ್ಲಿ ಬಂದಿದ್ದೇನೋ ಏನೋ. ಯಾರು ರಕ್ಷಣೆ ಕೊಡೋದು? ಗೋಲ್ಡ್ ಮಾಲ್ ಮಾಡೋದು, ಲೂಟಿ ಮಾಡಿ ತಿನ್ನೋರ್ಗೂ, ಉತ್ತರ ಕೊಡೋದಕ್ಕೆ ಯೋಗ್ಯತಿಲ್ಲದವ್ರಿಗೂ ರಕ್ಷಣಾ ಪೊಲೀಸ್ ಅವರು. ಪ್ರೆಸೆಂಟ್ ಮುನ್ಸಿಪಾಲಿಟಿ ಇಸ್ ಲೂಟಿಂಗ್ ಲೈಕ್ ಎನಿಥಿಂಗ್. ಕ್ರೋರ್ಸ್ ಆಫ್ ಮನಿ ದೇ ಲೂಟೆಡ್. ಇದು ಮುನ್ಸಿಪಾಲಿಟಿನಾ? ನಾಚಿಕಾಗಿಲ್ಲ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಂಥ ಮುನ್ಸಿಪಾಲಿಟಿ ಎಲ್ಲಿಯಾದ್ರೂ ನೋಡಿದ್ರಾ? ಏನು ವಿಚಿತ್ರ ಮುನ್ಸಿಪಾಲಿಟಿ ಆಗೈತೆ ಇದು. ಧರ್ಮ ಸೆತ್ತೋಗಿದೆ ಈ ಮುನ್ಸಿಪಾಲಿಟಿನಲ್ಲಿ. ಧರ್ಮ ಈ ಮುನ್ಸಿಪಾಲಿಟಿನಲ್ಲಿ ಸೆತ್ತೋಗಿದೆ. ಧರ್ಮನ என்னன்னாக்க கவுன்சில் பாடிக்கு பிரசிடென்ட் ஆன்சர் பண்ணும். எங்கேயாவது பிரசிடென்ட் ஆன்சர் பண்ணாங்களா? 2 ಕೋಟಿ ಆರ್ಡರ್ ಟಿಪ್ಪರ್ಗೆ ಮಾತ್ರ. ಟಿಪ್ಪರ್ ಇದು ಕೊಟ್ಟಿರೋದು ರೈಟ್ ಆಫ್ ಇನ್ಫಾರ್ಮೇಶನ್ ನಲ್ಲಿ ತಗೊಂಡಿರೋದು. ಇದು ಸುಮ್ಮನೆ ಇಲ್ಲ. ಕಮಿಷನರ್ಗೂ ಲಕ್ಕ ಕೊಟ್ಟಿದೆ. ಈಗ ಇವರು ಪೊಲೀಸರೆಲ್ಲ ಏನು ಕಲೆಕ್ಟ್ ಆಗುತ್ತೆ, ಲೈವ್ ಕೊಡೋದು, ಜನ ನೋಡೋದು, ಪಬ್ಲಿಕ್ ಜಾನ ವಿಧಾನಸಭೆಯಲ್ಲ ಜನಾನೇ ಒಳಗಡೆ ಕಲಿಸ್ತಾರೆ. ಹೋಗಿ ಅಸೆಂಬ್ಲಿ ನಡೆಸ್ತಾ ಇದ್ದಾರೆ, ಪಾರ್ಲಿಮೆಂಟ್ನವರು ಕಲಿಸ್ತಾ ಇದ್ದಾರೆ. ಇಲ್ಲಿಗೆಲ್ಲರಿಗೂ ಪೊಲೀಸ್ ಅವರು ಸಪೋರ್ಟ್ ಮಾಡಿದರೆ ನಾವೇನು ಮಾಡೋಕ್ಕಾಗುತ್ತೆ? ನಾವು ಹೊಡಿಯೋಕ್ಕೆ ಬಂದಿದ್ವಾ, ಗಲಾಟೆ ಮಾಡೋಕ್ಕೆ ಬಂದಿದ್ವಾ? ಏನಕ್ಕೋಸ್ಕರ ಇಷ್ಟು ಪೊಲೀಸರು ಕೆಲಸ ಬಂದಿಲ್ವಾ? ಪೊಲೀಸ್ ಬೇರೆ ಇದು ಹೆಂಗಿದೆ? ನೀವು ಟ್ಯಾಕ್ಸ್ ಪೇ ಇರ್ತಾನೆ, ನಿಮ್ಮ ಮನೆಗೆ ನೀರು ಬರಬೇಕಿಲ್ವಾ? ಇದ್ರ ಬಗ್ಗೆ ಜನ ಗೊತ್ತಾಗಬೇಕಿಲ್ವಾ ಸರ್? ಹೇಳಿ ಸಬ್ ಇನ್ಸ್ಪೆಕ್ಟರ್ ಇಲ್ಲ ಸರ್, ನೀವು ಮಾಡೋದು ಇಲ್ಲಿಗೆಲ್ಲ ಅಂದರೆ ನಾನು ಹಿಂಗೆ ಹೋಗ್ಬಿಡ್ತೇನೆ. ಹೇಳೋದಿಲ್ಲ ಏನು ಹೇಳೋದು? ಈಗ ಲಾಂಡ್ ಆರ್ಡರ್ ಮೇಂಟೈನ್ ನೀವು ಮಾಡಬೇಕು. ಈಗ ನಾವು ಅಂಬೇಡ್ಕರ್ ಕ್ಷೇತ್ರ ಅಲ್ಲಿ ಲೈವ್ ಇಲ್ಲಾಂದರೆ ನಾನು ಬರಬೇಕು. ಪೀಸ್ಫುಲ್ ಬಂದ್ಮೇಲೆ ಆಯ್ತು ಟೆಲ್ ನಾವು ಪ್ರೆಸ್ ಅವರೆಲ್ಲ ಯಾರು ಎಕ್ಸ್ಪ್ಲೇನ್ ಮಾಡಬೇಕಿಲ್ವ? ನಾನು ಈಗ ನೀವು ಯಾರು ಕೇಳಿದ್ರೆ ನಾನು ID ಕಾರ್ಡ್ನು ತಗೊಂಡು ಬರ್ತಿದ್ದೆ. ನಾನು ಅವ್ರು ಕೊಟ್ಟಿರೋದೆ, ನಾನು ಕೌನ್ಸಿಲರ್ಗೆ ಬೆಂಬಲಿಗೂ ಇಲ್ಲ. ನನಗೆ ಅಧಿಕಾರ ಇದು ಇಲ್ವಾ ಕೌನ್ಸಿಲ್ ಬಾಡಿನಲ್ಲಿ? ಸರಿ, ನೀವು ಹೇಳೋದಿಲ್ಲ, ನಾವು ಒಳಗಡೆ ಹೋಗಿ ಬರ್ತೀವಿ ಸರ್. ನಮ್ಮ ಜನ ತಾವು ಯಾರು ತೊಂದರೆ ಮಾಡೋದು? ನಮ್ಮ ಜನ ಯಾರು ತೊಂದರೆ ಮಾಡೋದೇ ಇಲ್ಲ. ಒಂದು ಲೀಡರ್ ಧರ್ನ ಕೂತ್ಕೊಳ್ತಾ ಇದ್ರೆ ಪಬ್ಲಿಕ್ ನೋಡ್ತಾರೆ. ಇಲ್ಲ ಅಲ್ಲಿ ಬೇಡ ಅಂದ್ರೆ ಇಲ್ಲಿ ಬರ್ತೀವಿ. ಪಬ್ಲಿಕ್ ತೊಂದರೆ ಆಗುತ್ತೆ. ಅದಕ್ಕೆ ಒಳಗಡೆ ಏನು ಹೇಳಿ ಪಬ್ಲಿಕ್ ತೊಂದರೆ ಮಾಡೋದು ಸೂರಪ್ಪ அவங்க ಲೈವ್ இல்லைனாக்கா நான் தண்ணா உட்காடுறேன், அங்கேயே உட்காடுறேன். போலீஸ் இல்லைன்னா கவுன்சில் தொடங்கிச்சா? எப்போ? half an hour ஆயிடுச்சா? பத்திரிக்கை ஸ்டார்ட் பண்ணிட்டாங்களா? கவுன்சில் பத்திரிக்கை வந்துடுச்சா? யா என்ன பேச போகிறாங்க கவுன்சிலில்? ನೋಡಿ ಏನು ಹಾಗಾದ್ರೆ ನಮ್ಮ ಜನ ಬರಬೇಕು. ಹಿಂಗೆ ಸರ್ ನ್ಯಾಯ ಒಂದು ಸೈಡ್ ಇದ್ರೆ ಪೊಲೀಸು. ತೆಗೆದುಕೊಂಡಿದ್ದು ಸಭೆಗೆ ಮಂಡಿಸಿದೆ. கொஸ்டின் போடணும் பிரச்சனை முன்னாடி தலைவர் நீங்கள் வந்தீங்கல்ல வந்துட்டோம் ಸರ್. இப்போ ಧರ್ಮ ಅಧರ್ಮ
எது அதர்மம் எப்படி எல்லாம் இது பண்ணிக்கிற முனிசிபாலிட்டி அந்த அதர்மம் எது அதர்மம் எது தர்மம் என்ன உங்களோட யுத்தம் எப்படி இருக்கும் தர்மம் என்னோட யுத்தம் லோகாயத்துக்கு எல்லாம் போய்க்கிட்டு லோகாயத்தை நம்பரும் கொடுத்துட்டுருக்குறேன் எலங்க நம்ம பிரசிடென்ட் கிட்ட ஃபைல் கொடுத்துக்கிட்டேன் போய்க்கிறாங்க நம்ம பிஏ கிட்ட ಈಗ ಧರ್ಮ ಅಧರ್ಮ ಬಗ್ಗೆ பேசினேன் இவங்க யார் ಫೈಲ್ கொடுக்க ಲೈವ್ ಕೊಡ್ತೀವಿ ಹಾಫ್ ಆನ್ ಅವರ್ ಟೈಮನ್ನು ಲೀಗಲಾಗಿ ಕೇಳಿದನೋ ಇದರಲ್ಲಿ ಕಮಿಷನರ್ಗೂ ಲೆಟ್ರ್ ಕೊಟ್ಟಿದ್ದೇನೋ ಪ್ರೆಸ್ ಕೊಟ್ಟಿದ್ದ ಕಾಪಿ ಕೋಡಿ ಒಂದೆರಡು ಅವ್ರು ತಗೊಳ್ತಾರೆ ಡಿ ಸಿಗಿನೂ ಇಮೇಲ್ ಬಂದಿದೆ ಆಫೀಸದು ನಾವು ಕೇಳಿದಿಲ್ವಾ ಧರ್ಮ ಏನೋ ಅಧರ್ಮ ಏನೋ ವಿಚಿತ್ರವಾಗಿದೆ ಹೆಂಗಿದ್ರೆ ನಾವು ಅಫಿಷಿಯಲ್ ಆಗಿ ಲೆಟ್ರ್ ಕೊಟ್ಟಿದ್ವಿ ಉತ್ತರ ಕೊಡಬೇಕಾ ಇಲ್ವೋ ಅವ್ರು ಏನು ಕೊಡ್ತಾರೆ ಕೊಡ್ತೀರಿ ಆಮೇಲೆ ಬಸ್ ಹೋಗಿದ ಮೇಲೆ ಟ್ರೈನ್ ಹೋಗಿದ ಮೇಲೆ ಕೊಡ್ತೀರಾ ಅವ್ರು ಏನು ಕೊಡಬೇಕು ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಈಗ ಹೇಳಿದಾರಲ್ವಾ ಆದ್ದರಿಂದ ನಾವು ಕೇಬಲ್ ಕೊಡೋಕೆ ಆಗೋದಿಲ್ಲ ಎಲ್ಲಿರ್ಬೇಕಲ್ವಾ ಮೀಡಿಯಾಗೆ ಹೇಳಿದ್ರೆ ಅವರೇ ಕೊಡ್ತಾರೆ ಇಲ್ವಾ ಅದಂದರೆ ಇವ್ರಿಗೆ ಜನ ಮೇಲೆ ಭಯ ಹೆಂಗಿದೆ ಕೌನ್ಸಿಲ್ ಮೇಲೆ ಭಯ ಅಲ್ಲ ಜನ ಮುಂದೆ ನಮ್ಮ ಯೋಗಿತಗಳು ಹೋದರೆ ಇಷ್ಟು ಲೂಟಿ ಮಾಡಿ ತಿನ್ನಿರೋದು ಜನ ಡೈರೆಕ್ಟಾಗಿ ನೋಡಿಬಿಟ್ರೆ ಈಗ ಒಂದು ತಾಯಿ ಮನೆಯಲ್ಲಿ ಕೂತ್ಕೊಳ್ತಾಳು ಅವಳು ಇದು ಕಿಚನ್ಲೆ ಸಮೇಲ್ ಪಂಡಿರ್ಪಾಂಗ ಅಡುಗೆ ಮಾಡ್ಕೊಂಡಿರೋದು ಏನು ಬಂದಿದೆ ಆಗ ನೋಡ್ತಾರಿಲ್ವಾ ಅರೆ ಇಷ್ಟು ಕೋಟಿಗೆಲ್ಲ ಯೋಚನೆ ಬರುತ್ತೆ ಇಲ್ವಾ ಅದೆಲ್ಲ ಹೋಗಬಾರ್ದು ತಿನ್ನೋದು ನಾವು ತಿನ್ಕೊಂಡು ಹೋಗೋಣ ಅದಕ್ಕೆ ಉತ್ತರ ಕೊಡೋದು ಯಾರೋ ಕಮಿಷನರು ಒಂದೇ ಒಂದು ಮಾತು ಎರಡು ಮಾತು ಮಾತಾಡಿದ್ರೇನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡ್ಯೂಟಿ ಏನು ಇದೇನು ಟೆಕ್ನಿಕಲ್ ಆಗಿ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅದು ತಾನೇ ಅವ್ರದ್ದು ಕೆಲಸ ಟೆಂಡರ್ಗೆ ಅವ್ರಿಗೇನು ಸಂಬಂಧ ಇದೆ MG ಮಾರ್ಕೆಟ್ನಲ್ಲಿ ಅವ್ರು ಹೇಳ್ತಾ ಇದ್ದಾರೋ ಮಾಜಿ ಅಧ್ಯಕ್ಷರು ಈಗ ವರ್ಕಿಂಗ್ ಪ್ರೆಸಿಡೆಂಟ್ ಏನೋ ಮಾಡಿದ್ದಾರೆ ಮೇಲೆ ಕೂತ್ಕೊಂಡಿದ್ದಾರೆ ಅವರು ಅದಕ್ಕೂ ಕೊಟ್ಟಿಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಯಾರು ಫುಟ್ಪಾತ್ ಅವ್ರಿಗೂ ಆ್ಯಕ್ಷನ್ ಬಿಡಬೇಕು ಮಾರ್ಕೆಟ್ ಡೈಲಿ ಫುಟ್ಪಾತ್ ಸೆಲ್ಲರ್ಸ್ ಆ್ಯಕ್ಷನ್ ಏನು ಕೊಟ್ಟಿದ್ದಾರೋ ಅವರು ಅದಿಲ್ಲ ಸರ್ ಈ ಮೂಲೆ ತೆಕ್ಕೊಳ್ಳೋದು ಕೆಸ ತೆಕ್ಕೊಳ್ಳೋದು ಇಲ್ಲಿದ ಇದು ಮುನ್ಸಿಪಾಲ್ಟಿನಾ ನಾಚಿಗಾಗಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಂಥ ಮುನ್ಸಿಪಾಲ್ಟಿ ಎಲ್ಲಿಯಾದ್ರು ನೋಡಿದ್ರಾ ಅವರೇ ಕೊಟ್ಟು ಅದು ಇಲ್ಲ ಸರ್ ಸೆಲ್ಲರ್ ಆ್ಯಕ್ಷನ್ ಕೊಟ್ಟಿದ್ದಾರೆ ಕೊಟ್ಟಿದ ಮೇಲೆ ಅದು ಕ್ಲೀನ್ ಮಾಡೋದಕ್ಕಂತ ಎಂಥ ಲರ್ನರ್ಡ್ ಪೀಪಲ್ ಮೇಲೆ ಕೂತ್ಕೊಂಡು ಇವರು ಉತ್ತರ ಕೊಡೋದು ನಾನು ಕೇಳ್ಕೊಂಡಿದ್ರೆ ಇದು ಧರ್ಮಮ್ಮ ಇಲ್ಲ ಇದು ಅಧರ್ಮ ಈಗ ಅರ್ಥ ಆಯ್ತಾ ನಿಮ್ಗೆ ಧರ್ಮ ಅಧರ್ಮಕ್ಕೆ ಏನೋ ಆಮೇಲೆ ಇವರು ಏನು ಮಾಡಿದಾರಂದರೆ ತಪ್ಪು ಮಾಡಿರೋರನ್ನ ನಾನು ಸುಮ್ಮನೆ ಇಲ್ಲಿ ಕೇಳಿಬಿಟ್ಟು ಪ್ರೆಸ್ ಅವ್ರಿಗೆ ಪೋಸ್ಟ್ ಕೊಟ್ಬಿಟ್ಟು ಮೀಡಿಯಾ ನಾನು ಬರಬೇಕು ನಾನು ಲೈವ್ ಕೇಳಿಲ್ಲ ಸುಮಾರು ಕಾಪಿಗಳು ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ ಈಗ ಚರ್ಚೆ ಆಗಿದೆ ಒಂದು ಕೌನ್ಸಿಲರ್ ಕೇಳಿದಾರು ಲೋಕಾಯುಕ್ತ ಹೋಗ್ತೀವಿಲ್ಲ ನಾನು ಹೋಗ್ಬಿಟ್ಟಿದ್ದೇನು ಅದರಲ್ಲಿ ಕೇಸು ಅಟೆಂಡ್ ಮಾಡಿದ್ದೇನೆ 2 ಸಲ ಇಟ್ ಈಸ್ ರೆಡಿ ಎನಿ ಮೂಮೆಂಟ್ ಫಾರ್ ಜಡ್ಜ್ಮೆಂಟ್ಸ್ ನಾನು ಲೋಕಾಯುಕ್ತ ಜುಡಿಷಿಯರಿ ಹೋಗಿ ಬೇಗ ಕೊಡ್ರಿ ನಾನು ಆರ್ಡರ್ ಮಾಡೋಕ್ಕಾಗುತ್ತಾ ಕ್ಯಾನ್ ಐ ಅಗೇನ್ಸ್ಟ್ ಬಟ್ ಐ ಕ್ಯಾನ್ ಆರ್ಗ್ಯೂ ದಟ್ ಈಸ್ ವೈ ಆನ್ ಆರ್ಗ್ಯುಮೆಂಟ್ ಆಫ್ ಕಂಪ್ಲೇಂಟ್ ಬಟ್ ಅವ್ರು ಫೋರ್ಸ್ ಮಾಡೋಕ್ಕಾಗಿಲ್ಲ ಅವ್ರು ಯಾವಾಗ ಜಡ್ಜ್ಮೆಂಟ್ ಕೊಡ್ತಾರೋ ಆವತ್ತು ಯಾರು ಜೈಲಿಗೆ ಹೋಗಬೇಕೋ ಅವ್ರು ಡಿಸೈಡ್ ಮಾಡ್ತಾರೋ ಆ ಮುನ್ಸಿಪಾಲಿಟಿಗೆ ಬಂದು ಜುಡಿಷಿಯರಿ ಲೋಕಾಯುಕ್ತವರೇ ಹೇಳಿದ್ದಾರೆ ವ್ಯವಹಾರಲಾಗಿದೆ ನಿಮ್ಮ ಮುನ್ಸಿಪಾಲ್ಟಿ ಮೇಲೆ ಬೇಕಾದಷ್ಟು ಕಂಪ್ಲೇಂಟ್ಗಳು ಬಂದಿದೆ ಹುಷಾರಾಗಿರಿ ಕ್ರಮ ತಗೊಳ್ತೇನೋ ಯಾರನ್ನೂ ನಾನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾರೋ ರೆಕಾರ್ಡ್ ಇದೆ ಅವ್ರು ಬಂದಿರೋದಿದೆ ಪ್ರೆಸ್ ಅವ್ರಿಗೂ ಗೊತ್ತಿದೆ ಅದರಲ್ಲಿ ನಾನು ರೈಟಿಂಗ್ನಲ್ಲೇ ಕೊಟ್ಟಿದ್ದೆ ಐ ಆಮ್ ಎನ್ಕ್ಲೋಸಿಂಗ್ ಆಲ್ ದ ಕಾಪೀಸ್ ವಿಚ್ ಐ ಹ್ಯಾವ್ attaching enclosure for your reference once again. Please do the needful. ಸೈನ್ ಮಾಡಿ ಇದು ಕೋರ್ಟ್ನಲ್ಲಿ ಕೊಟ್ಟಿರೋದು ಯಾವ ಕೋರ್ಟು ಅದನ್ನು ತಮಗೆ ಗೊತ್ತಾಗಬೇಕು ಅಡಿಷನಲ್ ರಿಜಿಸ್ಟರ್ ಎನ್ಕ್ವೈರಿ 6 ಕರ್ನಾಟಕ ಲೋಕಾಯುಕ್ತ MS ಬಿಲ್ಡಿಂಗ್ BR ಅಂಬೇಡ್ಕರ್ ಲೋಕಾಯುಕ್ತ ಹೋಗಿದೆ ಕೋಲಾರ ರಿಪೋರ್ಟ್ ಹೋಗಿದೆ ಅದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೋ ನನಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೋ ನಾನೇ ಅಟೆಂಡ್ ಮಾಡಿದ್ದೇನೋ ಇವರು ಮಾಡಿರೋ ಕುಡಿಯೋ ನೀರು 65 crores ಎಷ್ಟು ಸುಮಾರು 70 ಕಿಲೋಮೀಟರ್ ಕನೆಕ್ಷನ್ ಕೊಡಬೇಕು 50,000 ಮನೆಗಳ ಕನೆಕ್ಷನ್ ಕೊಟ್ಟಿರಬೇಕು ಬಡ್ಜೆಟ್ನಲ್ಲಿ ಎಲ್ಲಿಯಾದ ತೋರಿಸಿ
ಇಷ್ಟು ಅಮೌಂಟ್ ಟೋಟಲ್ ಈ ಎಂಟರ್ಪ್ರೈಸಸ್ ಲಕ್ಷ್ಮಿ ಎಂಟರ್ಪ್ರೈಸಸ್ ಅದರಲ್ಲಿದೆ. ಬಜೆಟ್ ನೋಡಿದ್ರಾ? ಅಯ್ಯೋ ಈಗ ತಗೊಟ್ಟಿದ್ದಾರೆ. ನಾವು ಹೆಂಗೆ ಓದೋಕ್ಕಾಗುತ್ತೆ ಅಷ್ಟಲ್ಲ. ಅವ್ರ ಸ್ಕಾಲರ್ಸ್ಗಳು ಒಂದು ಸೆಕೆಂಡ್ನಲ್ಲಿ ಓದ್ಬಿಡ್ತಾರೆ ಸ್ವಾಮಿ. ನಾವು ಓದೋಕ್ಕಾಗೋದಿಲ್ಲ. ಈಗ ಇಷ್ಟು ಗುನ್ನೆ ನೋಡಿ ಇದು ನೋಡ್ಬೇಕಂದ್ರೆ ಎಷ್ಟು? ಲಕ್ಷ್ಮಿ ಎಂಟರ್ಪ್ರೈಸಸ್ ಒಳಗಡೆ ಮಾತಾಡಿದೇನಿಲ್ವಾ? ಅದಕ್ಕೂ ಲಕ್ಷ್ಮಿ ಎಂಟರ್ಪ್ರೈಸಸ್ ಆಟೋ ಟಿಪ್ಪರ್ ಹೆಲ್ಪರ್ ಸ್ಯಾಲ್ರಿ, SWM ಸೈಟ್ ವರ್ಕ್ ಸ್ಯಾಲ್ರಿ, SWM ಸೈಟ್ ವರ್ಕ್ ಸ್ಯಾಲ್ರಿ ಪೇಯ್ಡ್ ಫಾರ್ ಮಂತ್ ಆಫ್ ಡಿಸೆಂಬರ್ 2. ಏನಾದ್ರು ಗೊತ್ತಾ? SWM ಟಿಪ್ಪರ್ ಏನಾದ್ರು ಗೊತ್ತಿದ್ದ? ಇವ್ರಿಗೆ ಮಾತ್ರ ಆಟೋ ಟಿಪ್ಪರ್ SDML ಸುಮಾರು 2.5 ಕೋಟಿ ಕೊಟ್ಟಿದ್ದಾರೆ. 17 lakhs ಪರ್ ಮಂತ್. ಯಾರು? ಲಕ್ಷ್ಮಿ ಎಂಟರ್ಪ್ರೈಸ್. ಯಾರಾದ್ರು ನೋಡಿದ್ದೀರಾ? ಎಷ್ಟು ಜನ ಇದ್ದಾರಾ? ಅವ್ರದ್ದು ಅಟೆಂಡೆನ್ಸ್ ಇದಾ? ಅವ್ರ ಮೊಬೈಲ್ ನಂಬರ್ಗಳಿದ? ಇದೆಲ್ಲ ನಾನು ಕೇಳ್ಕೊಂಡು ಹೋದರೆ 4-5 ದಿವಸ ಆಗಬೇಕು ಬಡ್ಜೆಟ್ ಮೇಲೆ ಮಾತಾಡೋದಕ್ಕೂ. ಆಮೇಲೆ ದುರ್ಗಾ ಎಂಟರ್ಪ್ರೈಸಸ್, ಇವ್ರು ಯಾರಾದ್ರು ಕೇಳಿದ್ರ? ಪ್ರೆಸ್ ಅವರು ದುರ್ಗಾ ಎಂಟರ್ಪ್ರೈಸಸ್ನು ಅವ್ರದ್ದು ಅದೇ ಆಟೋ ಟಿಪ್ಪರ್, ಬರೀ ಆಟೋ ಟಿಪ್ಪರ್. ಏನು ಆಟೋ ಟಿಪ್ಪರ್ ಅಂದರೆ? ಆಟೋ ಟಿಪ್ಪರ್ ಅಂದರೆ ಏನು ಸರ್? ಕೆಲಸ ಕರ್ಕೊಂಡು ತಗೊಂಡು ಹೋಗ್ತಾನೆ ಅವನು. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೋ, ಎಷ್ಟು ಆಟೋ ಟಿಪ್ಪರ್ ಮುನ್ಸಿಪಾಲ್ಟಿದಿದೆ, ಈ ಕಾಂಟ್ರಾಕ್ಟರ್ ಎಷ್ಟಿದೆ, ಇವಳಕ್ಕೂ 2,540,000. ಇವರು ಲಕ್ಷ್ಮಿ ರೈಟ್ ಆಫ್ ಇನ್ಫಾರ್ಮೇಶನ್ ಅವ್ರು ಕೊಟ್ಟಿರೋದೆ. ಇಲ್ಲಿ ಎಲ್ಲಿಯಾದ್ರೂ ಬ್ರೀಫ್ ಇದಾ? ಇದಕ್ಕೆ ಲೈವ್ ಕೇಳಿದ್ವಿ ನಾವು. ಲೈವ್ ಇದ್ರೆ ಜನಕ್ಕೆ ಹೋಗುತ್ತೆ. ಜನ ಟ್ಯಾಕ್ಸ್ ದುಡ್ಡು ಇದಲ್ಲ, ಫಂಡ್ ಎಷ್ಟು ಬಂದಿದೆ ಸರ್ಕಾರನಂದು, ಲೈವ್ಗೆ ಹೋಗ್ಬೇಕು. ಇದೆಲ್ಲ ಯಾರು ಕೇಳಬೇಕು? ಕೌನ್ಸಿಲ್ ಕೇಳಬೇಕು. ಕೌನ್ಸಿಲ್ ಸರಿಯಾಗಿ ಉತ್ತರ ಬಂದಿಲ್ಲ ಅಂದರೆ ಇವರು ತಪ್ಪು ಮಾಡಿರೋ ಮಾಹಿತಿಗಳು ಯಾರು ಕೇಳಬೇಕು? ಯಾರು ಸರ್ ಕೇಳಬೇಕು? ನಮ್ಮೂರು MLA ಕೇಳಬೇಕು, ಎಲೆಕ್ಟೆಡ್ MLA ಕೇಳಬೇಕು, ಅಥವಾ ಅವ್ರಿಗೆ ಸರಿ ಇಲ್ಲ ಅಂದರೆ MP ಕೇಳಿರಬೇಕು. ಇವ್ರು ಯಾರು ಸರಿ ಇಲ್ಲ ಪಬ್ಲಿಕ್ ಕೇಳಬೇಕು. ಆನ್ ಬಿಹಾಫ್ ಆಫ್ ಪಬ್ಲಿಕ್ ನಮ್ಮ ಥರ ಇರೋರು ಲೋಕಾಯುಕ್ತಕ್ಕೆ ಹೋಗುತ್ತೆ. ಇವ್ರಿಗೆ ಶಿಕ್ಷೆ ಬರೋದು ಬರುತ್ತೆ. ನಾನು ಮಾಡಿರೋ ಲೋಕಾಯುಕ್ತನಲ್ಲಿ ಯಾರು ಎಸ್ಕೇಪ್ ಆಗಿಲ್ಲ ಶಿಕ್ಷೆ ನಿಂದು. ಸುಮಾರು 13 ಕಮಿಷನರ್ಗಳು ಇನ್ನೂ ಶಿಕ್ಷೆನಲ್ಲೇ 16 ವರ್ಷ ಮುನ್ಸಿಪಾಲ್ಟಿ ಕೌನ್ಸಿಲ್ ನಿಲ್ಲಿಸ್ಕೊಂಡಿದ್ದು ನೋಡಿದಿರಿಲ್ವಾ? ಇದೇ ಕೋರ್ಟ್ನಲ್ಲಿ. ಯಾತಕ್ಕೆ? ನಾನು ಏಟಾಗಿ ಕೂತ್ಕೊಂಡು ಮೈಕ್ನಲ್ಲಿ ಮಾತಾಡಿದ್ವಿ. ಎದ್ದು ಹೇಳಿದ್ರು, ಏನು ಹೇಳಿದರು? ನನ್ನ ಎದ್ದು ಹೇಳಿ ಹೇಳಿದಕ್ಕೋಸ್ಕರನೇ 16 ವರ್ಷ ಕೋರ್ಟ್ನಲ್ಲಿ ನಿಲ್ಲಿಸಿದ್ದೀನಿ ನಾನು. ಎಲ್ಲ ಕೌನ್ಸಿಲರ್ಗೂ ನನ್ನ ಬಿಟ್ಟು. ಆಯ್ತಾ? ಬರ್ರಿ ಒಂದು ಮಾತಿಗೆ. ಈಗ ಇಷ್ಟು ಮಾತುಗಳಿಗೆ ಉತ್ತರನೇ ಕೊಟ್ಟಿಲ್ಲ, ನಾನು ಸುಮ್ಮನೆ ಇರ್ತೇನಾ? ಈಗ ಲೋಕಾಯುಕ್ತ ರಿಪೋರ್ಟ್ ಕೊಟ್ಟಿದ್ದೀರಲ್ಲ, ಹೌದು. ಯಾವುದ್ರ ಬಗ್ಗೆ ನೀವು ಕೊಟ್ಟಿರೋದು? ನಾನು ಅಮೃತ್ ಸಿಟಿ ಬಗ್ಗೆ ಕೊಟ್ಟಿದ್ದೆ. ಅಮೃತ್ ಸಿಟಿ 150 crores ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅದರಲ್ಲೇ ಬರೋದು, ವಾಟರ್ ಬೋರ್ಡ್. ಈಗ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇರೋ ಟೈಮಲ್ಲಿ ನಿಮಗೂ ಕ್ಯಾವೆಂಜರ್ಸ್ ಯಾತಕ್ಕೆ ವರ್ಕ್ ಮಾಡೋದು? ಕ್ಯಾವೆಂಜರ್ ಯಾತಕ್ಕೆ ವರ್ಕ್ ಮಾಡಬೇಕು? ಎಲ್ಲ ಅಂಡರ್ಗ್ರೌಂಡ್ನಲ್ಲಿ ಹೋಗ್ತಾ ಇಲ್ಲ ಅಲ್ವಾ? ವಾಸನೆ ಬರೋದಿಲ್ಲ ಅಲ್ವಾ? ಯಾತಕ್ಕೆ ಕ್ಯಾವೆಂಜರ್? ಅಟೆಂಡೆನ್ಸ್ 200 ಜನ ಕೊಡ್ತೀನಿ. ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಮಾಡಿದ್ದಾರೆ, ಅದು ನಮ್ಗೆ ಬರೋದಿಲ್ಲ ನಿಲ್ತಾರೆ. DC is one of the member in that. DC is admin of this municipality. ಏನಾಯಿತು? ಕುಡಿ ನೀರು ಕೊಟ್ಟಿದ್ದಾರಾ? ಘಾಟಮಂಗಲದಲ್ಲಿ ನೀರು ಬಂದಿದಾ? ಇಲ್ಲ. ಇದಕ್ಕೆಲ್ಲ ಉತ್ತರ ಕೊಡೋದು ಯಾರು? ನಗರಸಭೆ. ನಂಬರ್ 1 ತಂದೆ ಮೇಲಿದ್ರೆ, ಹೇಳಿದ್ರೆ ನಂಬರ್ 1 ತಾಯಿ. ನಾವೆಲ್ಲ ಮಕ್ಕಳು. ಈ ಮಕ್ಕಳ ಮೇಲೆ ನೀವು ಊಟ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಂದ್ರೆ ಇದು ಮುನ್ಸಿಪಾಲ್ಟಿನಾ? ಈ ಜನ ಏನು ಮಾಡಿದ್ದಾರೆ? ಅಪ್ಪಾವಿಗಳು 30% ಜನ ಒಳ್ಳೆಯವರಿದ್ದಾರೆ ರೀ. 70% ಯಾರು ತಪ್ಪು ಮಾಡೋದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ಬಿಡೋಕ್ಕಾಗುತ್ತಾ? 30 ಜನ ಒಳ್ಳೆ ಜನ ಇದ್ದಾರಲ್ವಾ ನೋವಿನಿಂದ, ಅವ್ರಿಗೆ ನಾನು ಮಾತಾಡಬೇಕು. ಕುಡಿಯೋ ನೀರು ಬಗ್ಗೆ ಈಗ ಸಮ್ಮರ್ ಟೈಮ್ನಲ್ಲಿ ಕುಡಿಯೋ ನೀರಿಲ್ಲ, ಟ್ಯಾಂಕರ್ಗಳಲ್ಲಿ ಪರ್ಚೇಸ್ ಮಾಡ್ತಿದ್ದಾರೋ, ಕನೆಕ್ಷನ್ ಇಲ್ಲ ಮನೆಗೆ, ಬೇತಮಂಗಲ ವಾಟರ್ ಇಲ್ಲ, ಎಕ್ವಿಪ್ಮೆಂಟ್ಸ್ ಎಲ್ಲ ಸೇಲ್ ಮಾಡಿದ್ದಾರೆ, ಕಳ್ದನಾಗಿದ ಸೇಲ್ ಮಾಡಿದಾರ. ಎಲ್ಲಿ ಆ ಎಕ್ವಿಪ್ಮೆಂಟ್ಸ್ ಎಲ್ಲ? ಯಾರು ಕಂಟ್ರೋಲ್? ಡೆಪ್ಟಿ ಕಮಿಷನರ್ ಅಷ್ಟು ಕಂಟೆಕ್ಟ್ ಎನ್ಕ್ವೈರಿ ಸಪ್ರೇಟ್. ಅವ್ರನ್ನ ಲೆಟ್ರೇ ಬರೆದಿದ್ದೇನೋ, ಕೊಟ್ಟಿದ್ದೇನೋ, ಈ ಥರ ಹಾಫ್ ಅನ್ ಅವರ್ ಮಾತಾಡಬೇಕೇನೋ. ಇವ್ರು ಏನು ಹೇಳೋದು? DC ಪರ್ಮಿಷನ್ ಹೇಳಿದ್ದಾರೆ ಕೌನ್ಸಿಲ್ನಲ್ಲಿ. DC ಇದು ಪರ್ಮಿಷನ್ ಕೊಡಬಾರ್ದು ಹೇಳಿದಾರ. ಆ DC ಇದು ಕೊಡ್ರಿ ಯಾವ್ದಕ್ಕೆ ಬರೋದಿಲ್ಲ? ಹಂಗಿದ್ರೆ ದೇರ್ ಇಸ್ ನೋ ಕ್ರಿಸ್ಟಲ್ ಕ್ಲಿಯರ್ ಇನ್ ದಿಸ್ ಅಡ್ಮಿನಿಸ್ಟ್ರೇಷನ್. ಟ್ರಾನ್ಸ್ಪರೆನ್ಸಿ ಇಲ್ಲ. ಇವರು ಬಡ್ಜೆಟ್ ಬುಕ್ಗಳ ಈಗ ಕೊಡ್ತಾ ಇದ್ದಾರೆ. ಇಷ್ಟು ಬುಕ್ಕು
ಅದರಲ್ಲಿ ಕೊಟ್ಟಿದ್ದೇನೆ, ಓದೋಕ್ಕಾಗತ್ತಾ? ಕಾಲೇಜ್ ಪ್ರೊಫೆಸರ್ ಓದೋಕ್ಕಾಗತ್ತಾ? ಅಡ್ವೊಕೇಟ್ಗಳು ಹೋಗೋಕ್ಕಾಗತ್ತಾ? ನೋಡಿ, ಲೀಗಲ್ ಅಡ್ವೈಸರ್ ಉತ್ತರ ಕೊಡಿ ಅಂದರೆ ಏನೇನಿಗೂ ಹೋಗ್ತಾರೆ, ಎಸ್ ಆರ್ ನೋ ಅಷ್ಟೇ. ಏನು ಇನ್ಕಮ್ ಬರೋದಕ್ಕೆ ಮುನ್ಸಿಪಾಲ್ಟಿ ಸೇಲ್ ಮಾಡಬೇಕಾ? ಸೇಲ್ ಮಾಡಿಬಿಡೋಣ ಮುನ್ಸಿಪಾಲ್ಟಿನ? ತಾವು ಹೇಳಿ ಸರ್. ನೆಕ್ಸ್ಟ್ ಮೂವ್ ಹೇಳಿ ಸರ್. ನೆಕ್ಸ್ಟ್ ಮೂವ್ ಮುನ್ಸಿಪಾಲ್ಟಿನ ಸೂಪರ್ ಸೀಟ್ ಮಾಡಬೇಕು. ಇರೋದು 4 ತಿಂಗಳು ಪಾಪ ಕೌನ್ಸಿಲರ್ಗಳು ಬೇಜಾರಾಗಿಬಿಡ್ತಾರೆ. ಬಟ್ ಶಿಕ್ಷೆ ಬರುತ್ತೆ. ಆ ಕೌನ್ಸಿಲ್ ಬಾಡಿನಲ್ಲಿ ತಪ್ಪು ಮಾಡಿರೋರ ಮೇಲೆಲ್ಲ ಶಿಕ್ಷೆ ಬಂದರೆ ಅದರಲ್ಲಿ ನಾನು ಎಸ್ಕೇಪ್ ಆಗ್ತೇನೆ. ಎಲ್ಲ ಕಂಪ್ಲೇಂಟ್ ನಾನೇ. ಯಾರು ಕೊಟ್ಟಿಲ್ವೋ ಪಾಪ ಅವ್ರು ಸಿಕ್ಕಾಕೊಂಡ್ರೆ ನಾನು ಜವಾಬ್ದಾರಿ ಇಲ್ಲ. ಕೌನ್ಸಿಲ್ ಬಾಡಿ ಅದು ಕೊಲೆ ಮಾಡೋರಿಗೆ ಅಬೇಟರ್ ಇಲ್ವಾ? ಅವ್ರ ಜೊತೆಲಿ ಉದ್ದಾರ ಅರ್ಥ. ಈಗ ಯಾರು ಏನೂ ಕೇಳಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ರೆ ನೀವು ಅವ್ರ ಜೊತೆಲಿ ಇದೇನು ಅರ್ಥ? ಆಲ್ರೆಡಿ ಜಡ್ಜ್ಮೆಂಟೂ ಇದೆ. ಕೌನ್ಸಿಲರು ಅಡ್ಮಿನಿಸ್ಟ್ರೇಷನ್ ಕೊಲೀಡ್ ಆಗಿ ಇಂಥ ದುಡ್ಡು 170 crores ಲಾಸ್ ಮಾಡಿದ್ದಾರೆ, ಜಡ್ಜ್ಮೆಂಟ್ ಇದೆ. ಅದ್ಮೇಲೆ ಇವರು ಹೈಕೋರ್ಟ್ಗೆ ಹೋಗಿರೋದು, ಅದ್ಮೇಲೆ ಜಡ್ಜ್ಮೆಂಟ್ ಕೊಟ್ಟಿರೋದು. ಇವರು ಆ ಜಡ್ಜ್ಮೆಂಟ್ ಕೊಟ್ಟಿರೋದನ್ನೇ ನ್ಯಾಯಮೂರ್ತಿಗಳನ್ನೇ ಕೋರ್ಟಿನ ನ್ಯಾಯಮೂರ್ತಿಗಳು ಕೊಟ್ಟಿರೋ ತೀರ್ಪನ್ನೇ ಮಾರ್ಕರಿ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ. ಫುಟ್ಪಾತ್ನಲ್ಲಿ ನಾನು ಆಕ್ಷನ್ ಬರ್ತೀನಿ, ಏನು ಮಾಡ್ತಾರೋ ಮಾಡ್ಕೊಳ್ರಿ ಅಂದರೆ ಡಿಫೆಮೇಟ್ರಿ ನಾವು ಹೋಗ್ಬೇಕಾ ಇಲ್ವಾ? ಡಿಫೆಮೇಟ್ರಿ ನಾನು ಹೋದ್ರೆ ಇವ್ರಿಗೆ ಶಿಕ್ಷೆ ಸಿಗ್ಬೇಕಿಲ್ವಾ? ಆ್ಯಸ್ ಎ ಅಡ್ವೊಕೇಟ್, ಆ್ಯಸ್ ಎ ಕೌನ್ಸಿಲರ್, ಆ್ಯಸ್ ಎನ್ ex-MLA, ಈಸ್ ಇಟ್ ನಾಟ್ ಈಸ್ ಕ್ರೈಮ್ ಎಗೇನ್ಸ್ಟ್ ದ ಜುಡಿಷರಿ? ಡಬಲ್ ಬೆಂಚನ್ನು ಕೊಟ್ಟಿರೋದನ್ನೇ ನೀವು ಅವಮಾನ ಮಾಡೋ ಥರ ಫುಟ್ಪಾತ್ ಅವ್ರಿಗೆ ನಾನು ಆ್ಯಕ್ಷನ್ ಬಿಡ್ತೇನೋ? ಅಂಗಡಿಯಲ್ಲಿರೋರನ್ನ ವಸೂಲು ಮಾಡಿ ಕೋಟಿಗಾರಂಗೆ ನಾನು ದುಡ್ಡು ಹಾಕ್ಕೊಟ್ಟಿದ್ದೇನೋ? ಅವ್ರಿಗೇನು ಆ್ಯಕ್ಷನ್ ಬೇಡ ನಿಲ್ಲೋದಾ? ಹೇಳಿ. ನನ್ನ ಮನೆ ಹತ್ರ ಡ್ರೈನೇಜ್ ಅಂಡರ್ಗ್ರೌಂಡ್ ಹಾಕಿದ್ದೀರಿ ಹೇಳಿದ್ದೀರಿಲ್ವ ನೀವು? ಈ ಪ್ರೋಗ್ರಾಮ್ ತಗೊಂಡು ಬಂದಿದ್ದೆ ನಾನೇ 2004ನಲ್ಲಿ. ಏನ್ರಿ ಮೂರು ಮನೆಗೆ ಕೊಟ್ಟಿದ್ದಾರೆ, ಮೇಲಿರೋ ಮನೆಗಳ ಯಾರು ಕೊಟ್ಟಿಲ್ಲ ಅಂದರೆ ಆ ಎಲೆಕ್ಟ್ರಿಸಿಟಿ ಬಂದು ನೋಡಿಬಿಟ್ಟು ನಾನು ನೋಡ್ಕೊಳ್ತೇನೆ ಸರ್, ನಾಳೆ ಬರ್ತೇನೆ ಸರ್, ಇದು ಉತ್ತರನಾ? ಅಂಡರ್ಗ್ರೌಂಡ್ ಡ್ರೈನೇಜ್ ಇರೋ ಟೈಮ್ನಲ್ಲಿ ಡ್ರೈನೇಜ್ ಹೆಂಗ್ರಿ ಬರುತ್ತೆ? ತಪ್ಪು ಇಲ್ವಾ? ಇದಕ್ಕೆ ಉತ್ತರ ಕೊಡೋದು ಯಾರು? ಅಧ್ಯಕ್ಷರು ಇರಬೇಕಾ ಅಥವಾ ಇಂಜಿನಿಯರು ಕಮಿಷನರ್ ಇರಬೇಕಾ? ಕೊಟ್ಟಿದ್ದಾರೆ ಅಧ್ಯಕ್ಷರು. ಯಾವ ಕೇಳಿದ್ರು ಪಾಪ ಅಧ್ಯಕ್ಷರಿಗೆ ಏನು ಗೊತ್ತಿಲ್ಲ, ಅವ್ನು ಓದಿರೋರೆ. ಅದು ಆಮೇಲೆ ಕೊಡ್ತೇನೋ? ಏನು ಕೌನ್ಸಿಲ್ ಬಾಡಿ ನಡೆಯೋದು ಇವತ್ತು, ಆಮೇಲೆ ಉತ್ತರ ಕೊಡ್ತೀರಾ ನೀವು? ಇದು ಕೌನ್ಸಿಲ್ ಬಾಡಿನಾ? ಇನ್ನು ಏನಾದ್ರು ಕೇಳಬೇಕಂದ್ರೆ ಕೇಳಿ. ಈಗ ಪೊಲೀಸ್ ಅವ್ರನ್ನ ಹಾಕ್ಬಿಟ್ಟಿದ್ದಾರೋ, ಯಾವ ಬಜೆಟ್ ಮೀಟಿಂಗ್ ನಡೀತಾ ಇದೆ, ಯಾರು ಹೊರಗಡೆ ಬರಬಾರ್ದು, ಏನೋ MLA ಜನ ಮಾತ್ರ ಹೊರಗಡೆ ಬಿಟ್ಟಿದ್ದಾರೆ. ಪೊಲೀಸರು ನಾನು ತೋರಿಸಿದ್ದೇನೆ, ಅವರೆಲ್ಲ ಯಾರಂದ್ರೆ ಓಡೋಡ್ತಾರೆ. ಹಾಗಾದರೆ ನನಗೆ ಗೊತ್ತಿರೋದು ಪೊಲೀಸವ್ರಿಗೆ ಗೊತ್ತಿಲ್ವೇ? ಇದು ಪೊಲೀಸ್ ರಾಜ್ಯನಾ? ಪಬ್ಲಿಕ್ ರಾಜ್ಯ ರೀ. ಯಾರಿದ್ರು ಸತ್ಯಾಂಶ ಇರಬೇಕು. ಈಗ ಜನ ನಾನು ಪ್ರೆಸ್ಗೆ ಏನು ಕೊಡ್ತಾ ಇದ್ದೆ ನಾನು ಅವ್ರಿಗೆಲ್ಲ ಮತ್ತೆ ಹೋಗಿ ನಾನು ಹೇಳೋಕ್ಕಾಗತ್ತಾ? ಈಗ ಅವ್ರು ಒಳಗಡೆ ಬಂದರೆ ಏನೋ ವೆಪನ್ಸ್ ತಗೊಂಡು ಬಂದುಬಿಡ್ತಾರಾ? ಇಲ್ಲ ಅಲ್ಲಿ ಬೀದಿನಲ್ಲಿ ನಾನು ಹೋದರೆ ಜಾಮ್ ಆಗುತ್ತೆ. ಜಾಮ್ ಆಗಿದ್ರೆ ಪಬ್ಲಿಕ್ ತೊಂದರೆ ಆಗುತ್ತೆ. ಪಬ್ಲಿಕ್ ನನ್ನ ಬೈತಾರೆ, ಪೊಲೀಸವರು ಬೈಯೋದಿಲ್ಲ. ஆனால் ಇವ್ರು ಹೇಳೋದೇನೋ ಪಬ್ಲಿಕ್ ತೊಂದರೆ ಆಗುತ್ತೆ ಅಲ್ಲ. ಪಬ್ಲಿಕ್ ಏನಕ್ಕೋಸ್ಕರ ತೊಂದರೆ? ನೀವು ಅವ್ರು ಒಳಗಡೆ ಬಿಟ್ಟರೆ ಪಬ್ಲಿಕ್ ತೊಂದರೆ ಆಗೋದಿಲ್ಲ. ಹಾಗಾದ್ರೆ ಪೊಲೀಸ್ ಕರೆಕ್ಟ್ ಆಗಿದ್ದಾರಾ? ಬಡ್ಜೆಟ್ನಲ್ಲಿ ಏನಿದೆ ನಮ್ಗೆ ಗೊತ್ತಾಗಬೇಕಿಲ್ವಾ? ನೀವು ಓದ್ಕೊಂಡು ಹೋಗೋದು, ಆಮೇಲೆ ಕೂತ್ಕೊಳ್ಳೋದು. ಟೈಮ್ ಆಯಿತು ಊಟ ಕೊಡ್ತಾವ್ರೆ ಯಾರ್ದು? ಪಬ್ಲಿಕ್ ದುಡ್ಡಿನಲ್ಲಿ. ತಿನ್ಬಿಟ್ಟು ಹೋಗೋದುಗ ನಾನು ಬಂದಿರೋದು ಇಲ್ಲ. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಯಾರು ಮಾತಾಡಬೇಕು? ನೀವೆಲ್ಲ ನೋಡಿದ್ದಾನೆ ಪ್ರೆಸ್ ಅವರು. ಆ ಅಮ್ಮನ ಕೇಳಿದರೆ 17 ಕೋಟಿ ಇದ್ದಾರೆ, ನನಗೆ 14 ಕೋಟಿ ಬಂದಿದ್ದೇನೆ. ಯಾರು ರೀ ಫಿನಾನ್ಸ್? ನಾನು ಕೇಳಿದ ಮೇಲೆ ಫಿನಾನ್ಸ್ ಅವರು ಉತ್ತರ ಕೊಡ್ತಾರೆ. ಅದಕ್ಕೆ ಮುಂದೆ ಯಾರು ಉತ್ತರ ಕೊಟ್ಕೊಂಡಿರೋದು? ತಪ್ಪಿಲ್ವಾ? ಇದು ಕಂಟ್ರೋಲ್ ಯಾರು ಮಾಡಿರಬೇಕು? ಅಧ್ಯಕ್ಷ. ಯಾರು ರೀ ಫಿನಾನ್ಸ್ ಬಡ್ಜೆಟ್ ಬಗ್ಗೆ ಮಾತಾಡ್ತಾರೆ? ಇಲ್ಲಿ ಇರಿ, ಹೇಳ್ಬೇಕಿಲ್ವಾ? ಒಂದು ಮಾತು ಹೇಳಿದಾರಾ? ಇದು ಏನು ಗೊತ್ತಿಲ್ಲ ಹತ್ರ ನಾವು ಕೂತ್ಕೊಂಡು ಮಾತಾಡಿದರೆ ನಾನು ಮೂರ್ಖನಾಗಿರೋಕ್ಕೆ ಸರಿ ಇಲ್ಲ. ನನ್ನ ಜನ ಏನೋ ಅಷ್ಟು ದಡ್ರು ಇಲ್ಲ. KGFನಲ್ಲಿ ಎಲ್ಲರಿಗೂ ಎಲ್ಲ ಗೊತ್ತಿದೆ. ಎಲ್ಲರೂ ಬರೋಕ್ಕಾಗೋದಿಲ್ಲ, ಕೆಲವರು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೋ. ಆದ್ದರಿಂದ ನಾವು ಬೈಕಾಟ್ ಮಾಡ್ತೀವಿ. ನಾನು ಮಾತಾಡೋದಕ್ಕೆ ಉತ್ತರ ಕೊಟ್ಟಿಲ್ಲ. ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಕೊಡೋದಕ್ಕೆ. ಮೀಡಿಯಾ ಯಾರು ಬರಬಾರ್ದು. ಎಮ್ಮನ್ನ ಕೇಳಿದರು, ಇಲ್ಲಿ ಮೀಡಿಯಾ ಇರೋರು ಪ್ರಿಂಟಿಂಗ್ ಮೀಡಿಯಾ ಬರಬೇಕು, ಸೋಷಿಯಲ್ ಮೀಡಿಯಾ ವಾಟ್ಸಪ್ ಮೀಡಿಯಾ ಬರಬಾರ್ದು ಹೇಳಿದ್ದಾರೆ ಇಲ್ವಾ? ಅಮ್ಮ ಏನು ಹೇಳಿದ್ದಾರೆ? ನಾನು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಹೇಳಿದ್ರು. ಹಂಗಿದ್ರೆ ಅಲ್ಲಿ ಕ್ಯಾಮ್ರಾ ತೊಗೊಂಡಿದ್ದಾನೆ, ಅವ್ನು ಯಾರು ಕಂಟ್ರೋಲು? ಮುನ್ಸಿಪಾಲ್ಟಿ. ನಾವು ಭಾಷಣ ಮಾಡೋದಿಲ್ಲ, ಅವ್ನು ಕೊಡ್ತಾನ ಕಟ್ ಮಾಡಿಬಿಟ್ಟ. ಅದು ಯಾರಿಗಾಗ ಗೊತ್ತಾಗುತ್ತಾ? ಇಲ್ಲ. ಅವ್ರನ್ನ ಯಾರು ಅಪಾಯಿಂಟ್ಮೆಂಟ್ ಮಾಡಿದ್ರು ಅಂದರೆ ಸೈಲೆನ್ಸ್ ಆಗಿ ಅದಕ್ಕೆ ಉತ್ತರ ಕೊಡೋದಿಲ್ಲ. ಅವರು ಮುನ್ಸಿಪಾಲ್ಟಿ ಕ್ಯಾಮ್ರಾ ಏನಂತಾರೆ, ಮುನ್ಸಿಪಾಲ್ಟಿ ಅಪಾಯಿಂಟ್ಮೆಂಟ್ ಮಾಡಿದಾರ, ರೆಸಲ್ಯೂಷನಲ್ಲಿ ಅವ್ರಿಗೆ ಸ್ವಲ್ಪ ಅವಕಾಶ ಕೊಟ್ಟಿದ್ದಾರಾ? ನಾವೆಲ್ಲ ಸೇರಿಸಿ ಅವ್ರು ಇಟ್ಟಿದ್ವಾ? ಏಕ ಮಾಡೋದಕ್ಕೆ ಯಾರು ಅಪ್ಪನ ದುಡ್ಡು? ಪಬ್ಲಿಕ್ ದುಡ್ಡು.
ಅಧಿಕಾರ ಅವ್ರಿಗಿಲ್ಲ. ಇದಕ್ಕೆ DC ಅವರು ಏನಾದರೂ ಶಾಮೀಲಾಗಿ ನಾವು ಕೊಟ್ಟಿರೋ ಕಂಪ್ಲೇಂಟ್ಗಳ ಮೇಲೆ ಈಗ ಏನು ಮಾತಾಡಿದ್ರೆ DC ಅವ್ರಿಗೆ ಗೊತ್ತಾಗಬೇಕು. ನಾವು ಅವ್ರಿಗೆ ಪತ್ರ ಬರೆದಿದ್ವಿ. ನಾನು ಇದ್ರ ಮೇಲೆ ಹೈಯರ್ ಆಫೀಸರ್ ತಗೊಂಡು ಹೋಗ್ತೇನೆ. ಟಾಯ್ಲೆಟ್ ಕಟ್ಟಬೇಕು, ಮಾಡ್ರನ್ ಟಾಯ್ಲೆಟ್ 25 ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಫಂಡು. ಅದು ಕೋರ್ಟ್ಲ ಕಟ್ಟಬೇಕು ಅಂತ ಸ್ಯಾಂಕ್ಷನ್ ಆಗಿರೋದು. ಕೋರ್ಟ್ನಲ್ಲಿರೋ ಪಬ್ಲಿಕ್ಕು ಮತ್ತು ಅಡ್ವೊಕೇಟ್ಗಳಿಗೂ ಮಾಡ್ರನ್ 5 ಸ್ಟಾರ್ ಹೋಟೆಲ್ ಥರ. ಯಾವ್ದಕ್ಕೆ ಕಟ್ಟಿಲ್ಲ ಅಂದರೆ ಅವರು ಪರ್ಮಿಷನ್ ಕೊಟ್ಟಿಲ್ಲ. ಕೋರ್ಟ್ನಲ್ಲಿ ಕಟ್ಟೋದಕ್ಕೆ ಲೆಟರ್ನಲ್ಲಿ ಕೊಟ್ಟಿದ್ದಾರಾ, ನಿಮಗೆ ಪರ್ಮಿಷನ್ ಇಲ್ಲನೋ ಅದು ಕಟ್ಟಿದ್ದಾರೆ. ಎಲ್ಲಿ ಕಟ್ಟಿದ್ದಾರೋ? ತಹಸೀಲ್ದಾರ್ ಆಫೀಸ್ನಲ್ಲಿ. ಯಾರು ಅದಕ್ಕೆ ಅಧಿಕಾರ ಕೊಟ್ಟಿರೋದು? DC ಕೊಟ್ಟಿದ್ದಾರೋ. DCಗೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಡೈವರ್ಟ್ ಮಾಡೋ ಅಧಿಕಾರ ಇದ್ದ? ಸಂತೋಷ. ಅದು ಮಾಡೋಕೆ ಹಂಗೆ ಬರುತ್ತಾ? ನೋಡಲ್ ಆಫೀಸರ್ ಅವರೇ DC. ನೋಡಲ್ ಆಫೀಸರ್ ಅವರೇ, ನಮಗೂ ಗೊತ್ತಿದೆ. ನಾನು ಸುಮಾರು IAS ಆಫೀಸರ್ಗಳ ಮುಂದೆ ಮಾತಾಡಿರೋದನ್ನು ಅಸೆಂಬ್ಲಿ ಹಾಲ್ನಲ್ಲಿ. ನೋಡಲ್ ಆಫೀಸರ್ಗೆ ನೋಡೋಕೆ ಟೈಮ್ ಇಲ್ಲ. ஆனால் ಮುನ್ಸಿಪಾಲ್ಟಿಲಿ ಬಂದರೆ ಪೊಲೀಸು ಯಾರು ಒಳಗೆ ಪಬ್ಲಿಕ್ ಹೋಗ್ಬಾರ್ದು. DC ಹೋಗಿದ್ದಾರೆ. ಏನಕ್ಕೋಸ್ಕರ ಹೋಗಿದ್ದಾರೆ DC? ಇದೆಲ್ಲ ವಿಚಾರ ಮಾಡೋಕೆ, ಇದೆಲ್ಲ ಭಾಷೆ ಮಾಡೋಂಥ ಕೌನ್ಸಿಲ್ ಮಾಡಿ. ಆದ್ದರಿಂದ ಈ ಕೌನ್ಸಿಲ್ ಹಸ್ ಬಿನ್ ಫೇಲ್, ಅಡ್ಮಿನಿಸ್ಟ್ರೇಷನ್ ಹಸ್ ಬಿನ್ ಫೇಲ್. ಬರೀ ಬ್ರೈವ್ ಲಂಚ ತಗೊಂಡು ಮುಚ್ಚುಮರೆಯೋದಕ್ಕೆ ಮೀಟಿಂಗ್ ಹೇಳ್ತಾರೆ. ಅದು ಈ ಥರ ಉಳ್ಳೋ ಇವ್ರದ್ದು ಧಿಕ್ಕಾರ ಒಳಗಡೆನೆ ಹೇಳ್ಬಿಟ್ಟೆ. ನಾನು ಬೈಕಾಟ್ ಮಾಡ್ತೀನಿ, ಒಳಗಡೆನೆ ಹೇಳ್ಬಿಟ್ಟೆ. ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ನಮ್ಮ ಹತ್ರ ಅಂತ ಸಿಟಿ ಮುನ್ಸಿಪಾಲ್ಟಿ ಅಧ್ಯಕ್ಷರು ಎಲ್ಲಿಯಾರು ನೋಡಿದ ಭಿಕ್ಷಾ ಥರ ಮುನ್ಸಿಪಾಲ್ಟಿನೇ. ಇದಕ್ಕೊಂದು ಬೋರ್ಡ್ ಬೇಕಾ? ಭಿಕ್ಷಾ ತಗೊಳ್ಳೋರು ಪಂಚಾಯತಿನಲ್ಲಿ ಇಟ್ಟಲ್ರಿ ಲೈವ್. ಟೌನ್ ಮುನ್ಸಿಪಾಲ್ಟಿನಲ್ಲಿ ಲೈವ್ ಇಡ್ತಾನೋ. ಸಿಟಿ ಮುನ್ಸಿಪಾಲ್ಟಿ ಕೋಟ್ಯಾಂತರ ರೂಪಾಯಿ MLA ತಗೊಂಡು ಬರೋದು ಬಾಯಿ ಮುಗಿದ ಕೋಟಿಗಳು. ಈಗ ಹೊಸ ಇಂಡಸ್ಟ್ರಿ ತಗೊಂಡು ಬರ್ತೇನೋ. ಪೊಲೀಸ್ ಡಿಪಾರ್ಟ್ಮೆಂಟ್ ಮನೆಗಳು, 1000 ಮನೆಗಳು. ಈಗ 1000 ಮನೆಗೆ ನೀರು ಎಲ್ಲಿ ಕೊಡ್ತೀರಿ? ಬೇತಮಗಲ ತಿಂದುಬಿಟ್ಟಿದ್ದಾರೆ, ಅಮೃತ್ ಸಿಟಿನ ತಿಂದುಬಿಟ್ಟಿದ್ದಾರೆ. ಅವರು ವಾಟರ್ ಬೋರ್ಡ್ ಅವರು ಏನು ಮಾಡಿದ್ದಾರೆ ಅದನ್ನು ತಗೊಂಡು ಬಂದು ಹ್ಯಾಂಡ್ ಓವರ್ ಮಾಡೋದು ಕೇಳ್ತಾರೆ. DC ಅವ್ರು ಹೇಳಿದ್ದಾರೆ ಹ್ಯಾಂಡ್ ಓವರ್ ಮಾಡೋದಕ್ಕೆ. DC ಅವ್ರಿಗೆ ಹೇಳ್ಬೇಕಲ್ವಾ? ಅಮೃತ್ ಸಿಟಿಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಆಗಿರೋದ್ರಿಂದ ಡ್ರೈನೇಜ್ ಯಾಕೆ ಬರುತ್ತೆ? ಎಲ್ಲ ಅಂಡರ್ಗ್ರೌಂಡ್ನಲ್ಲಿ ಹೋಗ್ಬೇಕಲ್ಲ. ಅದಕ್ಕೆ ಉತ್ತರ ಕೊಡೋದು ಮುನ್ಸಿಪಾಲ್ಟಿಗೆ ಹೋಗಿದ್ದಿಲ್ಲ. ಒಬ್ಬರು ಕೈಯಿಲ್ಲ. ಅಧ್ಯಕ್ಷರು ಕೇಳಿದರೆ ಕಮಿಷನರ್ ಕೇಳ್ತಾರೆ. ಕಮಿಷನರ್ ಸೈಲೆಂಟ್ ಆದ್ರೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಉತ್ತರ ಕೊಡ್ತಾರೆ. ಇದು ಮುನ್ಸಿಪಾಲ್ಟಿನಾ? ಇದಕ್ಕೆ ಸಿಬ್ಬಂದಿಗಿಲ್ಲ. ಇವ್ರಿಗೂ ರಕ್ಷಣೆ ಕೊಡೋದಕ್ಕೂ ಪೊಲೀಸ್ ಹೆಂಗಿದೆ? ಯಾರು ರಕ್ಷಣೆ ಕೊಡೋದು? ಗೋಲ್ ಮಾಲ್ ಮಾಡೋದು, ಲೂಟಿ ಮಾಡಿ ತಿನ್ನೋರಿಗೂ, ಉತ್ತರ ಕೊಡೋದಕ್ಕೆ ಯೋಗ್ಯತೆ ಇಲ್ಲದವ್ರಿಗೂ ರಕ್ಷಣಾ ಪೊಲೀಸ್ ಅವರು. ಸಾಮಾನ್ಯ ಮಕ್ಕಳು ಟ್ಯಾಕ್ಸ್ ಕಟ್ಟಿರೋರು ನಾವು ಹೊರಗಡೆ ಹೋದ್ರೆ ಅನ್ಟಚಬಲ್ ಥರ ನಮ್ಮನ್ನು ಹೊರಗಡೆ ಇರಿ ಹೇಳ್ತಾರೆ. ಇಂಥ ಪೊಲೀಸ್ ರಾಜ್ಯ ಇದು. ಪೊಲೀಸ್ ರಾಜ್ಯನ ಇಲ್ವಾ? ಅವ್ರು ಏನು ಹೇಳ್ತಾರೋ? ನಮ್ಗೆ ಅಧ್ಯಕ್ಷರು ಹೇಳಿದಾರೋ ರಕ್ಷಣೆ ಕೊಡಬೇಕು ಅನ್ನೋ. ಲೂಟಿ ಮಾಡೋರು ಹೇಳ್ತಾನೋ, ಸ್ವಾಮಿ ನಾನು ಕೊಲೆ ಮಾಡಿಬಿಟ್ಟಿದ್ದಾನೋ, ಕಳ್ತನ ಮಾಡಿಬಿಟ್ಟಿದ್ದಾನೋ, ನಾನು ಹೊಡಿಬಾರ್ದು, ನನಗೆ ರಕ್ಷಣೆ ಕೊಡಿ. ಹೋದರೆ ಜನ ನನಗೆ ಹೊಡಿತಾರೋ, ರಕ್ಷಣೆ ಕೊಡಿದ್ರೆ ಅವ್ರು ಕರ್ಕೊಂಡು ಹೋಗಿ ಸ್ಟೇಷನ್ ಕೋರ್ಟ್ನಲ್ಲಿ ಬಿಡ್ತಾರೆ. ಆ ಥರ ಗತಿ ಆಗಿದೆ ಮುನ್ಸಿಪಾಲಿಟಿನೂ. ಬೈಕಾಟ್ ಮಾಡಿ ಬಂದಿದೆ. ಆದ್ದರಿಂದ ಅಧ್ಯಕ್ಷರಿಗೂ ಒಂದು ಧಿಕ್ಕಾರ, ಕಮಿಷನರ್ಗೂ ಧಿಕ್ಕಾರ, ಅಲ್ಲಿ ಸಿಬ್ಬಂದಿಗಳಿಗೆ ಧಿಕ್ಕಾರ. ಇದನ್ನೆಲ್ಲ ನಮ್ಮ MLA ಬಂದು ಹೋಗಿರೋದು ಏನೇನು ನಡೀತಾ ಇದೆ, ಹೆಂಗೆ ಇವ್ರ ಮೇಲೆ ಆಕ್ಷನ್ ತಗೊಳ್ಬೇಕು ಅದೆಲ್ಲ ಏನಿಲ್ಲ. ನಾನು ವಸೂಲಿ ಮಾಡಬೇಕು ಏನೋ ಅದು ಪ್ರೂಫ್ ಇದ್ದಾನೆ. ಪ್ರೂಫ್ ಲೋಕಾಯುಕ್ತ ಅವ್ರು ತೋರಿಸಿ ಕೊಟ್ಟಿದ್ದೇನು, ಜಡ್ಜ್ಮೆಂಟ್ಗೆ ವೆಯ್ಟ್ ಮಾಡಿದ್ದೇನೆ. ಈಗ ಲೋಕಾಯುಕ್ತ ಹೋಗ್ತೇನೆ. ಆ ಪೊಲೀಸ್ ಅವ್ರು ತಗೊಳ್ಳೋಲ್ಲ, ಮರ್ಚಿಬಿಡ್ರಿ. ಎಲೆಕ್ಷನ್ ಬರುತ್ತೆ, ಆಮೇಲೆ ನಮ್ಮನ್ನ ಅವರು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋಕೆ ಬಿಡೋದಿಲ್ಲ. ಬನ್ನಿ ಸರ್ ನೇರವಾಗಿ ತಗೊಳ್ಳಿ, ಏನೋ ನಮಗೇನಾದ್ಮೇಲೆ ಇದಿಲ್ಲ. ಬಿಕಾಸ್ ಐ ಆಮ್ ಕ್ಲೀನ್ ಆದರ್ ಮ್ಯಾನ್. ಸಂಬಳ ತಗೊಳ್ಳೋದ ಕೌನ್ಸಿಲರ್ ನಾನು ಒಬ್ಬನೇ. ನಂಗೆ ಸಂಬಳ ಬೇಡ ಅಂತ ಹೇಳಿದ್ದೇನು. ಯಾವ್ದಾದ್ರೆ ಪೆನ್ಷನ್ ಬರ್ತಾ ಇದೆ, ಅಷ್ಟು ಸಾಕು. ನಾವು ಬಂದಿರೋದು ಜನಕ್ಕೆ ಸಹಾಯ ಮಾಡೋದು ಬೇಕು. ಅಲ್ಲಿ ನಡೀತಾ ಇದೆ ಒಳಗಡೆ ಉತ್ತರ ಕೊಡೋದಕ್ಕಿಲ್ಲ. ಅಧ್ಯಕ್ಷರು ಉತ್ತರ ಕೊಡೋದಕ್ಕೆ ಕಮಿಷನರ್ ಹೇಳ್ತಾ ಇದ್ದಾರೆ. ತಪ್ಪಿಲ್ವಾ? ಪ್ರೆಸ್ ಅವರನ್ನು ನೀವು ಯೋಚನೆ ಮಾಡಿ. ಇಂಥ ಭಿಕ್ಷಾ ತಗೊಳ್ಳೋ ಮುನ್ಸಿಪಾಲಿಟಿ ಎಲ್ಲಿ ಆದಿದ? ನಮಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಇಲ್ಲಿ ಫೆಸಿಲಿಟೀಸ್ ಇಲ್ಲ ಅಂತಾರಪ್ಪ. ಟೌನ್ ಮುನ್ಸಿಪಾಲಿಟಿ ಪಂಚಾಯತಿನಲ್ಲಿ ಕೊಡ್ತಾ ಇದ್ದಾರ. ಇದು ಸಿಟಿ ಮುನ್ಸಿಪಾಲಿಟಿ, ನಂಬರ್ 1 ಸಿಟಿ. ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದರೆ ಕೋಟಿಗಳ ಬಗ್ಗೆ ಮಾತಾಡೋದು ನಿಮ್ಗೆ ಏನು ಯೋಗ್ಯತೆ ಇದೆ?
ಇಷ್ಟು ಕೋಟಿ ನೀರಿಗೂ ಇಷ್ಟು ಕೋಟಿ ನಾವು ಅವ್ರ ಸಿಟಿಗೆ ಮಾತಾಡೋದಕ್ಕೆ ಯೋಗ್ಯತಿಲ್ಲ. ಅದು ಮುನ್ಸಿಪಾಲಿಟಿ ಇವ್ರಿಗೆ ಬೋರ್ಡ್ಗೆ ಹಾಕೋದಕ್ಕೆ ಯೋಗ್ಯತಿಲ್ಲ. ಇದರಲ್ಲಿ ನಾನು ಭಾಳ ಅನ್ಯಾಯ ಆಗ್ತಾರೆ. ಒಳಗಡೆ ಹೇಳ್ಬಿಟ್ಟು ನಾವು ಬೈಕಾಟ್ ಮಾಡ್ತೀವಿ. ಪ್ರೆಸ್ ಮುಂದೆನೆ ಪ್ರೆಸ್ ಅವ್ರಿಗೂ ಹೇಳಿದೆ ನಾವು, ಇವ್ರಿಗೂ ಬೋರ್ಡ್ ಮುದ್ಕೇಡ ಅದ್ರಲ್ಲಿ ಬೊಮ್ಮೆಗಳು ಬೇರೆ ಹಾಕ್ಕೊಂಡಿದ್ದಾರೆ. ದುಡ್ಡು ಇಲ್ಲದ ಜಾಗ ಬೊಮ್ಮೆಗಳು ಗುಡಿಸೈಕೆ ಸೋಡಿಯಂ ಲೈಟ್ ಕೇಳ್ತಾ ಇದ್ದಾರೆ ಅಂತ ಹೇಳಿ ಬಂದಿದ್ದೇನೋ. ಇಷ್ಟೇ. ಜೈ ಭೀಮ್, ಜೈ ಭೀಮ್.